ಫಸ್ಟ್ ಇಲ್ಲಿ ಇವರನ್ನ ಸರಿ ಮಾಡಿದುಂಟಲ್ಲ, ನಮ್ಮ ಟೆಂಪಲ್ ಬರೋ ಯಾರಿಗೂ ನೆಮ್ಮದಿ ಇಲ್ಲ, ಗೊತ್ತಾಯ್ತಾ? ಮಂತ್ರಾಲಯದಲ್ಲಿ ಇದ್ದೇನೆ ಇವತ್ತು. ಯಾಕೆ ಇವತ್ತು ಮತ್ತೆ ಬಂದಿದ್ದೀನಿ ಅಂತ ಹೇಳಿದ್ರೆ, ರಾಯರ ಮಠಕ್ಕಂತೂ ಊರಲ್ಲಿ ಇದ್ದಾಗ ಎವ್ರಿ ಥರ್ಸ್ಡೇ ಗುರುವಾರ ಹೋಗ್ತಾನೆ ಇರ್ತೇನೆ. ಇವತ್ತು ಬಂದಿರೋದು ಬಹಳ ಮುಖ್ಯವಾದ ಕಾರಣ ಒಂದೇ, ನಿಮಗೆ ಗೊತ್ತಿದೆ, ನನ್ನ ಹೊಸ DJI ಆಕ್ಷನ್ ಪ್ರೋ ಈ ಕ್ಯಾಮನ್ನ ಒಂದು ಇವತ್ತು ಇಲ್ಲೇ ಓಪನ್ ಮಾಡೋದಕ್ಕೆ ಬೇಕಾಗಿ ಬಂದಿರೋದು. ಆದ್ರೆ ನನ್ಗೆ ಏನೇ ಸಣ್ಣ ಥಿಂಗ್ಸ್ ಇದ್ರು ಕೂಡ ರಾಯರಲ್ಲೇ ಬಂದ್ ಮಾಡೋದು ಅಂತ ಒಂದು ಇಷ್ಟ, ಅದಕ್ಕೋಸ್ಕರ. ಓಕೆ, ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗೀರೆ. ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗೀರೆ. ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಪರ ತೂಗೀರೆ. ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಪರ ತೂಗೀರೆ. ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿ. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾವಿವತ್ತಿರೋದು ಮಂತ್ರಾಲಯದಲ್ಲಿ. ಸ್ಪೆಷಲ್ ಆಗಿ ಇವತ್ತು ಬಂದಿರುವಂತ ರೀಸನ್ ಒಂದೇ, ನಮ್ ಸುನಿಲ್ ಬಾಯ್ ಜೊತೆ ಅಭಿಯಣ್ಣ ಇದ್ದಾರೆ ಇಲ್ಲಿ, ಹಾಗೇನೆ ಇದು ಯಾರು ನಮ್ಮ ಅಶ್ವಿತ್. ಸೊ ನಾನು ಯಾವುದೇ ಒಂದು ಸ್ಮಾಲ್ ಥಿಂಗ್ಸ್ ಪರ್ಚೇಸ್ ಮಾಡಿದ್ರು ಕೂಡ ಅದನ್ನ ಫಸ್ಟ್ ಬಂದು ರಾಯರಲ್ಲಿ ಅದನ್ನ ಓಪನ್ ಮಾಡ್ಬೇಕು ಅಂತ ಹೇಳುವಂತ ಬಹುದೊಡ್ಡ ಕನಸು, ಆಸೆ, ಅದೆಲ್ಲನೂ ಕೂಡ ಹಾಗೆ. ಇವತ್ತು ನಮ್ಮ ಇದು ನೋಡಿ, ಮೊನ್ನೆ ನೋಡಿದ್ರಿ ವಿಡಿಯೋದಲ್ಲಿ ಆಕ್ಷನ್ 5 Pro DJI ಅವರದು ಕ್ಯಾಮರಾ ನಮ್ ಕೈ ಸೇರಿದೆ. ಅದನ್ನ ಇವತ್ತು ರಾಯರ ಸನ್ನಿಧಾನದ ಮುಂದೆ ಹೋಗಿ ಆನ್ ಮಾಡ್ತೀವಿ. ಮತ್ತೆ ನಮ್ಮ ಆಫೀಸ್ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸ್ ಎಲ್ಲ ಓಪನ್ ಆಗಿದೆ, ಗೊತ್ತಿದೆ. ಹೋದ ಕೂಡಲೇ ನಮ್ಮ ಆಫೀಸ್ ಹಾಗೇನೆ ಸ್ಟುಡಿಯೋ ಟೂರ್ ಎಲ್ಲ ಮಾಡ್ತೇನೆ. ಹಾಗೇನೆ ಆ ಸ್ಟುಡಿಯೋ ಟೂರ್ ಅಲ್ಲಿ ಒಂದು ಸ್ಪೆಷಲ್ ಆದ ಕಾರ್ಯಕ್ರಮಗಳು ಮುಂದೆ ನಡೀಲಿಕ್ಕಿದೆ. ಅದೆಲ್ಲದಕ್ಕೂ ಕೂಡ ರಾಯರ್ ಜೊತೆ ಒಂದು ಬೇಡ್ಕೊಂಡು ಹೋಗೋಣ ಅಂತ. ಎಲ್ಲಾನು ರಾಯರ್ ಒಳ್ಳೇದ್ ಮಾಡ್ತಾರೆ. ನಮ್ ಜೊತೆಗೆ ಯಾವತ್ತು ಯಾರಿದ್ದಾರೆ? ರಾಯರ್ ಇದ್ದಾರೆ. ಎಸ್, ಯಾರಿದ್ದಾರೆ ಸುನಿಲ್ ಭಾಯ್? ರಾಯರ್ ಇದ್ದಾರೆ, ರಾಯರ್ ಇದ್ದಾರೆ. ಸೊ ಬನ್ನಿ ಈಗ ರೂಮ್ ಇಂದ ಇವಾಗ ಹೊರಡುವ. ಓಕೆ, ಜೈ. ಸೊ ನಾವು ನಿಂತಿರುವಂತ ರೂಮ್ ಇದು. ಸಾರಿ. ಸೊ ಇಲ್ಲಿಂದ ಒಂದು 50 ಹೆಜ್ಜೆ ಇದೆ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 to 30 ಮೀಟರ್ಸ್ ಇರ್ಬೋದು. ನಾವು ಟೆಂಪಲ್ ಒಳಗೆ ಹೋಗೋದಕ್ಕೆ ರಾತ್ರಿ ಎಲ್ಲ ಹೋಗಿ 2 ಗಂಟೆಗೆ ಒಂದು ಕೈ ಮುಗ್ದು ವಿಡಿಯೋ ಎಲ್ಲ ಮಾಡಿ ಬಂದಿದ್ದೀವಿ. ಸೊ ಇತ್ತೀಚೆಗಂತೂ ರಾಯರ ಸನ್ನಿಧಾನಕ್ಕೆ ಬರುವಂತ ಭಕ್ತಾಭಿಮಾನಿಗಳು ಅತೀ ಹೆಚ್ಚಿದ್ದಾರೆ. ಎಲ್ಲರೂ ಕೂಡ ರಾಯರ್ ಏನ್ ನಾವು ಬೇಡ್ಕೊಳ್ತೀವಿ ರಾಯರ ಜೊತೆಗೆ ಅದೆಲ್ಲ ಕೂಡ ನಮಗೆ ನಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತ. ಓ, ಅಬೇ ನನಗೊಂದು ಶಾಲ್ ಆಗ್ಬೇಕು, ಹಾಗೆ ಶಾಲ್ ತಗೊಳ್ತಾ ಇದ್ವಿ. ಬನ್ನಿ, ಯಾವ ಕಲರ್ ಅಬೇಣ? ಹಲೋ, ಅಂದ್ರೆ ಅಲ್ಲಿ ಇದು ಸಡ್ದಿಗೆ ಹೋಗಿದ್ದಲ್ಲ, ದೊಡ್ಡದಂದ್ರೆ ಬರೋಲ್ಲ. ಇದೆ ನೋಡಿ, ಇಷ್ಟು ಸೈಜ್ ಬರುತ್ತೆ. ಓಪನ್ ಮಾಡಿ ತೋರಿಸಿ. ಈ ತರದಲ್ಲಿ ಒಂದು ಶಾಲ್ ಬೇಕಿತ್ತು, ಬಟ್ ಇವ್ರಿಗೆ ಬೇಕಾಗಿರೋ ಸೈಜ್ ಸಿಗ್ತಾ ಇಲ್ಲ ಇಲ್ಲಿ. ಅದೊಂದು ನಮಗೆ ದುಃಖದ ಸಂಗತಿ. ದುಃಖಿತರಾದ ಅಭಿಯಣ್ಣ ಮತ್ತೆ ಹಿಂದಿರುಗ್ತಾ ಇದ್ದಾರೆ. ನಾನ್ ಸಜೆಸ್ಟ್ ಮಾಡಿರೋದು ಸಿಂಗಲ್ ಪಂಚೆ ತಗೊಳ್ಳಿ ಅಂತ, ಬಟ್ ಅವರು ಮೊಬೈಲ್ ಅಲ್ಲೇ ಇದ್ದಾರೆ. ಇವ್ರ ಪಾಪ ಬೆಳಿಗ್ಗೆ ಹೋಗಿ ಬರುವಾಗ ಒಂದು ಪಂಚೆ ತಗೊಂಡು ಬಂದ್ರು, ಸಿಂಗಲ್ ಪಂಚೆ, ಒಳಗೆಲ್ಲ ಕಾಣ್ತಾ ಇತ್ತು. ಅದಕ್ಕೋಗಿ ಹೊಸ ಪಂಚೆ ತಗೊಂಡು ಬಂದಿದ್ದಾರೆ. ಹೇಗಿದೆ ಪಂಚೆ? ಎಷ್ಟು ಕೊಟ್ರಿ ಇಲ್ಲಿ? 1600. ಚೆನ್ನಾಗಿ ಉಂಟಾ? ಕಂಫರ್ಟ್ ಉಂಟಾ? ಫೈನಲಿ ನಾವು 5 ಮೀಟರ್ ತಗೊಂಡ್ವಿ. 180 ಮಾಡಿ 150 ಬರುತ್ತೆ. ಅದು ಸ್ವಲ್ಪ ಕ್ವಾಲಿಟಿ ಇದೆ. ಯಾವ್ದಿದು? ರಾಮರಾಜ 335. ಅರ್ಲ ಬಾಯ್ದು ಬರೋದಿಲ್ಲ ರೀ. ನಂದು ಓಕೆ ಫೋಲ್ಡ್ ಮಾಡಿಸ್ತೀನಿ. ಇದು ಆಗ ಉದ್ದೇಶ
ಉದ್ದ ಉಂಡಿ ಇಜ್ಜಿ ನೋಡ್ಚಿ ಸೆಂಟಿಮೀಟರ್ ಮಾರಿ ನೆಡ್ತುದ್ದ ನನಕ ಒಂದು ನೋಡತ್ತೆ ಪಂಚ ನೋಡತ್ತೆ ಮಾಡಿ ಅಭಿಯಣ್ಣ ಈತ ಮಲ್ಲ ಉಂಡಾಕೊಂದು ಫೋಲ್ಡ್ ಮಾಡಿ ಫೋಲ್ಡ್ ಹಾಕಿ ಡೈರೆಕ್ಟ್ ಹಾಕೊಳ್ಳಿ ಹಿಂಗೆ ಹಾಕೊಳ್ಳಿ ನೋಟ್ ಮಾಡಿ ಬನ್ನಿ ಹೋಗೋಣ. ಸನ್ಮಾನವನ್ನ ಸ್ವೀಕರಿಸುತ್ತಿರುವ ಅಭಿಷೇಕ್ ಸುವರ್ಣರವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು. ಹೋಯ್ ಇತಿ ಈ ರೆಡ್ ಮೊಬೈಲ್ ಓದಿ ಬರೀ ಮನೆಗೆ ಅಂದ್ರೆ ಅಡ್ರೆಡ್ ಮೊಬೈಲ್ ಈರಡ ಒಂಜಿ ಮೊಬೈಲ್ ಇಬ್ಬರ ಬಂದಿ ರಂಜಪ ನೋಡ್ಸಿ ಅದೇ ಕೆಲವರು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬರ್ತಾ ಇರ್ತಾರೆ ಅಥವಾ ಅವ್ರದ್ದು ಏನೇ ಒಂದು ಹೊಸ ಹೊಸ ಆಲೋಚನೆಗಳೆಲ್ಲ ಪ್ರಾರಂಭ ಆಗಬೇಕಿದ್ರು ಕೂಡ ಬರ್ತಾರೆ. ಹೂ ತಗೊಂಡು ಹೋಗ್ಬೋದು. ಇಲ್ಲಿ ಹೋಟೆಲ್ಸ್ಗಳೆಲ್ಲ ನೋಡಿ, ನಾನು ಅಲ್ಲಿ ಎದುರು ಕಾಣ್ತಾ ಇದೆ ನಿಮಗೆ. ಇದು ನಾವು ಎಂಟರ್ ಆಗುವಂತ ದ್ವಾರ. ಬಟ್ ಇದ್ರ ಈ ಕಡೆಲೆಲ್ಲ ಹೋಟೆಲ್ಸ್ಗಳು ರೂಮ್ಸ್ಗಳೆಲ್ಲ ಇಲ್ಲೇ ಇದೆ ನೋಡಿ. ಇದು ಮೈನ್ ಎಂಟ್ರೆನ್ಸ್ ಇಲ್ಲಿ ಇದೆ. ಓಕೆ, ಅಂದ್ರೆ ಗೊತ್ತಿದೆ. ಏನಾಯ್ತ್ರಿ ಅಣ್ಣ? ಇಳಿಸ್ಬಿಟ್ಟು ಹೋಗಿ, ಕೆಳಗೆ ಇಳಿಸ್ಬಿಟ್ಟು ಹೋಗಿ. ಯಾವ್ದನ್ನ ಕಂಡ ಜೊತೆ ಮತ್ತೆ ವ್ಯವಸ್ಥೆಗಳೆಲ್ಲ ಸರಿ ಆಗ್ತಾ ಇದೆ. ಹಾಗೆ ಮತ್ತೆ ಊರಿನವರು 100% ಯಾರದಲ್ಲಿ ಸಿಗ್ತಾರೆ ಇವತ್ತು. ಸುನಿಲ್ ಬಾಯ್ಗೆ ಪರಿಚಯ ಇಲ್ಲದ ವ್ಯಕ್ತಿಗಳು ಬಹಳ ಕಡಿಮೆ. ಅಂದ್ರೆ ಅವರು ಕೂಡ ಬ್ಲಾಗರ್ ಆಗ್ತಾ ಇದ್ದಾರೆ. ಸುನಿಲ್ ಬಾಯ್ ನಾಮ ಬರ್ಚಿ ಈರ್ ಮಾಡಲ್ಲಿ. ಸೊ ಇದು ಎಂಟ್ರಿ ನೋಡಿ. ಬೇಕಾ? ಬೇಡ ಬೇಡ. ನಮಸ್ತೆ ಅಣ್ಣ. ಬಂಡೆ ತೋರ್ದು ಎರಡು ದಿಕ್ಕು. ಬಟ್ ಇವತ್ತು ನಾವು ಬಂದಿರೋದು ಜುಲೈ 31, 31 ಜುಲೈ. ಕ್ರೌಡ್ ಏನು ಹೆಚ್ಚೇನಿಲ್ಲ ಇವತ್ತು. ಗುರುಪೂರ್ಣಿಮೆ ಎಲ್ಲ ಆಗಿದೆ, ಸೊ ಹೆವಿ ಕ್ರೌಡ್ ಇಲ್ಲ. ಎಂಟ್ರಿ ಆಗಿ ನೆಕ್ಸ್ಟ್ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಎಷ್ಟು ಸಲ ಅಭಿಯಾನ ನಿಮ್ದಿದು? ಸುಮಾರು 10 ಸಲ ಅಂತ ಹೇಳಿದ್ರಲ್ಲ ದಾದಾ? ನಾಮ ಸೂಪರ್ ಆಗ್ತೈತಿ. ಓಕೆ, ಓಡೇ ಮಾತ್ರ ಮಾಡಿ. ಫಸ್ಟ್ ಎಂಟ್ರಿ ಆಕ್ಚುಲಿ ಹೇಳ್ಬೇಕಿದ್ರೆ ಇವತ್ತು ಅಷ್ಟೇನು ಕ್ರೌಡ್ ಇಲ್ಲ. ಇಲ್ಲಾದ್ರೆ ಇಲ್ಲಿ ಒಂದು ಸ್ಟೆಪ್ ಎದುರಿಗೆ ಇಡಕ್ ಆಗಲ್ಲ. 9:15 ಆಯ್ತು ಇವಾಗ ಬೆಳಗ್ಗೆ. 10 ಗಂಟೆಗೆ ಒಂದ್ ಸ್ಟೆಪ್ ಫ್ರಂಟ್ ಇಡಕ್ ಆಗಲ್ಲ, ಅಷ್ಟು ಕ್ರೌಡ್ ಇರ್ತಾರೆ. ನಾವಿವತ್ತು ಇಲ್ಲಿ ಎಂಟ್ರಿ ಆಗಿರೋದು ಶುಕ್ರವಾರ. ಗುರುವಾರ ಅಂತೂ ರಾಯರ ದಿನ, ಅತಿ ಹೆಚ್ಚು ಭಕ್ತರು ಇರುವಂತ ಜಾಗ ಇದು. ಸೊ ಗೋಮಾತೆ ರಾಯರಿಗೆ ತುಂಬಾ ಇಷ್ಟ ಆಗಿರೋದು. ಮತ್ತೆ ನೀವು ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯಕ್ಕೆ ಬಂದಾಗ ರಾಯರ ದರ್ಶನವನ್ನ ಪಡ್ಕೊಳ್ಳೋದಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅಂತ ಇವಾಗ ನಿಮಗೆ ನಾನು ಹೇಳ್ತೇನೆ. ಫಸ್ಟ್ ಯಾರ ದರ್ಶನವನ್ನ ಮಾಡ್ಬೇಕು ಅಂತ. ಮತ್ತೆ ಹೆವಿ ಕ್ರೌಡ್ ಇದ್ರೆ ಸರ್ವದರ್ಶನ ಅಂತ ಇದೆ ನೋಡಿ ಇಲ್ಲಿ ಸೈಡ್ ಅಲ್ಲಿ. ಇದರಲ್ಲಿ ಸಾಲಲ್ಲಿ ನಿಂತು ಹೋಗಬೇಕು. ಮತ್ತೆ ಸ್ಪೆಷಲ್ ಟಿಕೆಟ್ಸ್ ಕೂಡ ಇದೆ, ಅದರ ಮುಖಾಂತರ ಕೂಡ ಹೋಗೋದಕ್ಕೆ ಸಾಧ್ಯ ಇದೆ. ಇವಾಗ ನಾವು ಫಸ್ಟಿಗೆ ಮಂತ್ರಾಲಯಕ್ಕೆ ಯಾರೇ ಬಂದ್ರು ಕೂಡ ಫಸ್ಟ್ ಎಲ್ಲಿ ಕೈ ಮುಗ್ದು ಹೋಗ್ಬೇಕು ಅಂತ ಹೇಳಿ ಹೇಳ್ತೇನೆ, ಬನ್ನಿ. ಆನಂತರ ನಮ್ಮ ಈ ಹೊಸ ಆಕ್ಷನ್ ಕ್ಯಾಮರಾ ಇದರ ಒಂದು ಓಪನಿಂಗ್ ಇದೆ, ಓಪನಿಂಗ್ ಸೆರೆಮನಿ ರಾಯರ ಸನ್ನಿಧಾನದಲ್ಲಿ. ಅಲ್ಲ ಸುನಿಲ್ ಭಾಯ್, ಹಾಡು ಹೇಳ್ತಿದ್ರಿ ಯಾವ್ದು? ಯಾವ್ದು ಮಂತ್ರ ಜಪ ಮಾಡುದು ನಾನು. ಓ ಅಭಿಜಿ ರಾಮ್ಜಿ. ಪ್ರಣಾಮ್ ಜಿ. ಹೇಗಿದೆ ಬನ್ನಿ, ಹೇಗಿದೆ ಫೀಲ್? ಫಸ್ಟ್ ಟೈಮ್ ಒಂದು ಅದ್ಭುತ ಕ್ಷಣ. ಖುಷಿ ಆಗ್ತಿದೆಲ್ಲ? ಚಪ್ಪಲ್ದಿದ್ವರ್ಗ ಬೈ ದೇವಲು ಲೈನ್ ಪ್ರಸಾದ. ಇಲ್ಲಿ ನಮ್ಮ ಪಾದರಕ್ಷೆ ಇಡುವಂತ ಜಾಗ ನೋಡಿ. ಟೆಂಪಲ್ ಅಲ್ಲಿ, ಮಠ ಅಲ್ಲಿದೆ. ಅದರ ಬಲಭಾಗ ಆ ಕಡೆ ನಿಂತು ನೋಡಿದ್ರೆ ಬಲಭಾಗದಲ್ಲಿ ನಮ್ಮ ಚಪ್ಪಲ್ ಕೌಂಟರ್ ಇದೆ. ಸೊ ಇಲ್ಲಿ ಬಿಟ್ಟು ಹೋಗ್ಬೋದು. ಇಲ್ಲಿ ಕೈಕಾಲೆಲ್ಲ ತೊಳೆದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ಸ್. ಕ್ಲೈಮೇಟ್ ಎಡ್ಡೆ ಉಂಟು.
ಮಠದ ರೈಟ್ ಸೈಡ್ ಅಲ್ಲಿ ಪ್ರಸಾದ ಏನಾದ್ರು ತಗೊಳಿದ್ರೆ ಇಲ್ಲಿದೆ. ಸೊ ಅಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿಂದ ಹೋಗೋಣ. ಫಸ್ಟ್ ನಾವು ಎಂಟ್ರಿ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನೇರವಾಗಿ ರಾಯರ ಮಠದ ಒಳಗೆ ಹೋಗೋದಲ್ಲ, ಅದರ ಪಕ್ಕದಲ್ಲೇ ಮಂಚಾಲಮ್ಮ ದೇವಿಯ ಒಂದು ಸನ್ನಿಧಾನ ಇದೆ. ಮಂಚಾಲಮ್ಮ ದೇವಿ, ಅಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಂಡು ದರ್ಶನ ಪಡ್ಕೊಂಡು ಮತ್ತೆ ಒಳಭಾಗ ಹೋಗೋದು ಕ್ರಮ ಅಂತೆ. ನೋಡಿ, ಹಿರಿಯರಿಗೆಲ್ಲ ಈ ರೀತಿಯ ವ್ಯವಸ್ಥೆಗಳೆಲ್ಲ ಇದೆ. ಎಲೆಕ್ಟ್ರಿಕ್ ವೆಹಿಕಲ್. ನಾವಿಲ್ಲಿ ಸೇವೆ ಮಾಡಿಸೋದಕ್ಕೆ ಅದ್ರದ್ದು ಚೀಟ್ ಮಾಡ್ಕೊಳಕ್ಕೆ ಬಂದ್ವಿ. ನಾನು ಬಂದಾಗ ಇಲ್ಲಿ ಸರ್ವ ಸೇವೆ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 7:30 ಗಂಟೆಗೆ ಆದ್ರೆ ನಿಮಗೂ ಕೂಡ ಬಂದು ಪಾದ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ. ಸರ್ವ ಸೇವೆ 300 ರೂಪಾಯಿ. ಸೊ ಈ ಟೈಮಲ್ಲಿ ಈ ಸರ್ವ ಸೇವೆನ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿರುವಂತ ಎಂಟ್ರಿ ಕೂಡ ಸಿಗುತ್ತೆ ಒಳಗೆ ಹೋದಾಗ. ಓಕೆ, ಇದು ನಿಮಗೆ ನಾನು ಕೊಡ್ತಿರುವಂತ ಇನ್ಫಾರ್ಮೇಶನ್. ಸರ್ವ ಸೇವೆಯ ಒಂದು ರಸೀದಿಯನ್ನ ಮಾಡಿ ನೆಕ್ಸ್ಟ್ ನಾನು ಮಂತ್ರಾಲಯದ ರಾಯರನ್ನ ದರ್ಶನ ಮಾಡೋದಕ್ಕಿಂತ ಹೋಗೋದಕ್ಕಿಂತ ಮೊದಲು ಮತ್ತೊಂದು ಕಡೆಗೆ ಹೋಗ್ಬೇಕು ಅಂತ ಹೇಳಿದಲ್ಲ, ಮಂಚಾಲಮ್ಮ ದೇವಿ ದರ್ಶನ ಮಾಡೋದಕ್ಕೆ. ಅಲ್ಲಿ ಹೋಗೋಣ ಬನ್ನಿ. ಅಂದ್ರೆ ಇಲ್ಲಿ ಇವಾಗ ಮಠ ಹೀಗಿದ್ರೆ ಇದರ ಬಲಭಾಗದಲ್ಲಿದೆ. ಸಾಕಷ್ಟು ಮಂದಿ ಗೊತ್ತಿಲ್ಲ, ಅದು ಡೈರೆಕ್ಟ್ ಹೋಗ್ತಾರೆ. ಇಲ್ಲಿ ಬಂದು ಬೇಡ್ಕೊಂಡು ಮುಂದೆ ಹೋಗ್ಬೇಕು. ಓಕೆ, ಬನ್ನಿ. ನೋಡಿ, ಹೇಳಿದೆ ಅಲ್ಲ, ರಾಯರ ದರ್ಶನ ಮಾಡೋದಕ್ಕಿಂತ ಮೊದಲು ಇಲ್ಲಿ ಮಂಚಾಲಮ್ಮ ಸನ್ನಿಧಿ ಇದೆ. ಇಲ್ಲಿ ಬಂದು ನೀವು ಕೈ ಮುಗ್ದು ಹೋಗಬೇಕು. ಇಲ್ಲಿ ಮಂಚಾಲಮ್ಮ ದೇವಿಯ ಆಶೀರ್ವಾದ ಪಡ್ಕೊಂಡ ಬಳಿಕ ಮತ್ತೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ರಾಯರ ಮಠದ ಒಳಭಾಗಕ್ಕೆ. ಈಗ ರಾಯರ ದರ್ಶನ ಇದೆ, ಅಲ್ಲಿ ಹೋಗಿ ಬರೋ ಬನ್ನಿ. ನೋಡಿ, ನಾವು ಸರ್ವ ಸೇವೆ ಅಥವಾ ಮಹಾಪೂಜೆ ಯಾವ್ದಾದ್ರು ಒಂದು ಸೇವೆಯನ್ನ ಮಾಡ್ಕೊಂಡ್ರೆ ನಮಗೆ ದೇಗುಲದ ಒಳಭಾಗಕ್ಕೆ ಅಂದ್ರೆ ಮಠದ ಒಳಭಾಗಕ್ಕೆ ಹೋಗೋದಕ್ಕೆ ಎಂಟ್ರಿ ಇಲ್ಲಿದೆ. ಗೇಟ್ ನಂಬರ್ 12 ಹತ್ರ ನೋಡಿ, ಇಲ್ಲಿಯಾಗಿ ಅಲ್ಲಿಗೆ ಹೋಗ್ಬೋದು. ಸೊ ಇವತ್ತಿನ ಒಂದು ಕ್ರೌಡ್ ನೋಡಿ ಇಲ್ಲಿ ಎಷ್ಟಿದೆ ಅಂತ. ಇಲ್ಲಿಂದ ನಮ್ಮ ಎಂಟ್ರಿ ಒಳಭಾಗಕ್ಕೆ. ವೆರಿ ಸ್ಪೆಷಲ್. ನನ್ನ DJ ಆಕ್ಷನ್ ಕ್ಯಾಮ್ ಇವತ್ತು ಓಪನ್ ಮಾಡ್ಬೇಕು ರಾಯರ ಸನ್ನಿಧಾನದಲ್ಲಿ. ಹಲೋ ಹಲೋ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಹಾಯ್ ಸರ್. ಓಕೆ, ಒಳಗೆ ಎಂಟ್ರಿ ಇದು. ನಾವು ಶರ್ಟ್ ಬನ್ನೆಲ್ಲ ತೆಗ್ಬಿಟ್ಟು ಒಳಗೆ ಹೋಗ್ಬೇಕು. ಓಕೆ, ಈಗ ಎಂಟ್ರಿ ಆದ್ರೆ ಅಲ್ಲಿ ಮೇಲೆ ಇದೆ ನೋಡಿ, ವ್ಯವಸ್ಥೆಗಳು ಫುಲ್ ಚೇಂಜ್ ಆಗಿದೆ ಇವಾಗ. ಬಹಳ ಈಸಿ ಇದೆ, ಎಲ್ಲಾಗಿ ಹೋಗ್ಬೋದು. ಫೈನಲಿ ರಾಯರ ಮಠದ ಒಳಗೆ ನಮ್ಮ ಹೊಸ ಕ್ಯಾಮ್ DJI ಕ್ಯಾಮ್ ಆನ್ ಆಯ್ತು. ನಮಸ್ತೆ. ದರ್ಶನ ಆಗಿ ಎಲ್ಲ ಹೊರಭಾಗಕ್ಕೆ ಬಂದಾಗ ನಮ್ಮ ಕೆಲ ಉಡುಪಿಯವರು, ಸಿರ್ಸಿ ಅವರು, ಹೀಗೆಲ್ಲ ನಮ್ಮ ಆತ್ಮೀಯರು ಸಿಕ್ಕಿದ್ರು. ಇಲ್ಲಿ ತುಂಬಾ ಹ್ಯಾಪಿ ಆಯ್ತು. ಸೊ ಇನ್ನು ಮುಂದೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿಗೆ ನೀವು ಒಳಭಾಗದ ಹೊರಭಾಗಕ್ಕೆ ಬಂದಾಗ ಇಲ್ಲಿ ಮ್ಯೂಸಿಯಂ ಇದೆ. ಆ ಕಡೆಯಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಮತ್ತೆ ಅಕ್ಷತೆ ಎಲ್ಲ ಇವತ್ತು ಇಲ್ಲಿ ಕೊಡ್ತಾ ಇಲ್ಲ. ಸೊ ಇಲ್ಲಾಂದ್ರೆ ಅಕ್ಷತೆ ಎಲ್ಲ ಕೊಡುವಂತ ಜಾಗ ಇದು. ಓಕೆ, ಇಲ್ಲಿಂದ ಮುಂದಕ್ಕೆ ಹೋಗುವಂತ ಟೈಮ್. ಇವಾಗ ನಾವು ಸೇವೆ ಮಾಡ್ಕೊಂಡಿರ್ತೇವಲ್ಲ, ಅದರ ಪ್ರಸಾದ ಕೊಡೋದು ನೋಡಿ ಕೌಂಟರ್ ನಂಬರ್ 10 ಅಲ್ಲಿ. ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ, ಯಾರಾದ್ರು ಬರೋರಿದ್ರೆ. ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಪರಿಮಳ ಪ್ರಸಾದ, ಇಲ್ಲಿಯ ಸ್ಪೆಷಲ್ ಅದು. ಸೊ ಇಲ್ಲಿ ಸಿಗುತ್ತೆ ಅದು. ಸೊ ನಾವು ಮಾಡಿರೋದು ಸರ್ವ ಸೇವೆ. ನೀವು ಕೂಡ ಸರ್ವ ಸೇವೆ ಅಲ್ಲ? ನೀವು ಸರ್ವ ಸೇವೆ. ಈ ಸರ್ವ ಸೇವೆ ಮಾಡಿದ್ರೆ ಇವಾಗ ನೋಡಿ ಪರಿಮಳ ಪ್ರಸಾದ ಜೊತೆಗೆ ಒಂದು ಶಲ್ಯ ಕೊಡ್ತಾರೆ ಇಲ್ಲಿ. ನಾವು 300 ರೂಪಾಯಿ ಸೇವೆಯನ್ನ ಮಾಡಿರೋದು. ಇಲ್ಲಿಂದ ನೋಡಿ ಪ್ರಸಾದ ತಕೊಂಡ ನಂತರ ನೆಕ್ಸ್ಟ್ ಇರುವಂತ ಸ್ಟೆಪ್ ಇಲ್ಲಿಗೆ ಅನ್ನ ಪ್ರಸಾದದ ಜಾಗ ನೋಡಿ. ಇಲ್ಲಿ ಅನ್ನಪೂರ್ಣ ಭೋಜನ ಶಾಲೆಗೆ ಇಲ್ಲಿ ಹೋಗಿ ಭೋಜನ ಪ್ರಸಾದ ಸ್ವೀಕರಿಸಿ ಇದರಿಂದಲೇ ಮತ್ತೆ ಹೊರಬಾಕಿ ಹೋಗಿ ನಮ್ಮ ಕಡೆ ಮನೆಗೆ ಹೋಗ್ಬೋದು. ಮತ್ತೆ ಬೇರೆ ಬೇರೆ ಟೆಂಪಲ್ಸ್ ಗಳಿದ್ರೆ ಆಸುಪಾಸಲ್ಲಿದೆ, ಅಲ್ಲಿ ಕೂಡ ಭೇಟಿ ಕೊಡೋರು ಕೊಡ್ಬೋದು. ಅಥವಾ ನಾವು ಅನ್ನಪ್ರಸಾದ ಇಲ್ಲಿ 11 ಗಂಟೆಯಿಂದ 12 ಗಂಟೆವರೆಗೆ ಇರ್ತದೆ. ಅಲ್ಲಿಗೆ ನಾವು ಹೋಗಲ್ಲ ಅಂತ ಹೇಳಿದ್ರೆ ಈ ಕಡೆಯಿಂದಾಗಿ ಎಕ್ಸಿಟ್ ಹೊರಭಾಗಕ್ಕೆ, ಅಂದ್ರೆ ಮತ್ತೆ ಮಠದ ಎದುರು ಭಾಗಕ್ಕೆ ನಾವು ಬರ್ತೇವೆ. ಇಲ್ಲಿ ಹೋಗುವಾಗ ಪರ್ಚೇಸಿಂಗ್ ಎಲ್ಲ ಜಾಗಗಳು ಇಲ್ಲೇ ಇದೆ. ಓಕೆ, ಈಗ ಇಲ್ಲಿಂದ ಹೊರಭಾಗಕ್ಕೆ ಬಂದಾಗ ಪರ್ಚೇಸ್ ಮಾಡೋದ್ರಲ್ಲಿ ಇಲ್ಲಿ ಮಾಡ್ಬೋದು. ಫೋಟೋಸ್, ಅನಂತರ ಆಟಿಕೆಗಳು, ಆಮೇಲೆ ವಾಟರ್ ಬಾಟಲ್ಸ್ಗಳು. ಇವರಿಗೆ ನೀರು ಕುಡಿಯೋಕೆ ಬೇಕು, ಅಭಿಣ್ಣನಿಗೆ, ಎಲ್ರಿಗೂ ಬೇಕು, ಅವ್ರಿಗೆ ಮಾತ್ರ ಅಲ್ಲ.
ಸೊ ಇಲ್ಲಿ ಫುಡ್ ಮಾಡಿಲ್ಲ ಇಲ್ಲೇ ಇದೆ. ಹೀಗೆ ಆಗಿ ಒಂದು ರೌಂಡ್ ಬಂದ್ರೆ ನೆಕ್ಸ್ಟ್ ನಾವು ತಲುಪೋದೆ ಮತ್ತೆ ಮಠದ ಎದುರು ಭಾಗಕ್ಕೆ. ಇವತ್ತು ನಮ್ಮ ರಾಯರ ದರ್ಶನ ಎಲ್ಲ ಮಾಡಾಯ್ತು. ಸ್ವಲ್ಪ ಇನ್ಫಾರ್ಮೇಶನ್ ನನ್ಗೆ ಗೊತ್ತಿರೋಷ್ಟು ಕೊಟ್ಟಿದ್ದೇನೆ. ಆ್ಯಂಡ್ ನೀವು ಬರೋದಿದ್ರೆ ನೇರವಾಗಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು, ಸ್ವಂತ ವೆಹಿಕಲ್ಸ್ ಅಲ್ಲಿ ಬರ್ಬೋದು, ಟ್ರೈನ್ ಇದೆ, ಹೀಗೆ ಯಾವ್ದ್ರಲ್ಲಿ ಬೇಕಾದ್ರೂ ಬರ್ಬೋದು. ಗುರುವಾರ ಸ್ವಲ್ಪ ಜಾಸ್ತಿ ಭಕ್ತರು ಇರ್ತಾರೆ, ಉಳಿದ ದಿನ ಕೂಡ ಇರ್ತಾರೆ. ಫ್ರೀ ಆಗಿ ಬಂದು ವಿಸಿಟ್ ಮಾಡಿ ರಾಯರ ದರ್ಶನ ಪಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಇದು ನಾವು ಈ ಕಡೆಯಿಂದ ಬಂದೆ ಎಲ್ಲ ದಾರಿ. ಇವಾಗ ಇಲ್ಲಿಂದ ಬಂದು ಇಲ್ಲಿಗೆ ತಲುಪಿದ್ರೆ ಮತ್ತೆ ನಮ್ಮ ಮಠದ ಎದುರು ಭಾಗಕ್ಕೆ ಬಂದು ಬಿಡ್ತೇವೆ. ಓಕೆನಾ? ಎಸ್. ಸೊ ಅಗೇನ್ ನಾವು ಮಠದ ಎದುರು ಭಾಗಕ್ಕೆ ಬಂದಾಗ ಅದರ ಎಡಭಾಗದಲ್ಲಿ ಪರಿಮಳ ತೀರ್ಥ ಅಂತ ಹೇಳುವಂತ ಒಂದು ಕೆರೆ ಇದೆ. ನಂದದಿ ಮಲಗ್ಯಾರೆ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಭಜಿ ಪರ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ. ಬಟ್ ಏನ್ ಗೊತ್ತಾ, ಒಂದು ವಿಷಯ ಹೇಳುತ್ತೆ ನಾನು, ರಾಯರ ಸನ್ನಿಧಾನದಲ್ಲಿ ಇಷ್ಟು ಜನರಿಗೆ ಅನ್ನದಾನ ನಡೀತಾ ಇದೆ, ಇಷ್ಟು ವ್ಯವಸ್ಥೆಗಳಿದೆ. ಬಟ್ ನಮಗೆ ಇಲ್ಲಿ ಒಂದು ನೆಮ್ಮದಿಯಾಗಿ ಬಂದಿತ್ತು ಒಂದು ಫೋಟೋ ತೆಗೆಯೋದು ಕೂಡ ಇವ್ರು ಬಿಡ್ತಾ ಇಲ್ಲ ನೋಡಿ. ಇಲ್ಲಿ ಬಂದು ಒಂದು ಫೋಟೋ ತೆಗೆಯೋದಕ್ಕಿಂತ ಮೊದಲು ಬಂದು ಯಾವ ರೀತಿ ಕೊಡಿ 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 ಅಂತ ಹೇಳಿದ್ರೆ ಏನ್ ಮಾಡೋದು? ಇಲ್ಲಿ ಕೊಡೋದಕ್ಕೆ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಎಲ್ಲ ಕೂಡ ಇವಾಗ ಜಿಪೇ ಮತ್ತೆ UPI ಇಲ್ಲಿ ಮಾಡೋದ್ರಿಂದ ಯಾರ ಜೊತೆ ಕೂಡ ಕ್ಯಾಶ್ ಇರಲ್ಲ, ಕೊಡ್ತೇವೆ. ಇಲ್ಲಿ ನಾವು ಒಂದು ಫೋಟೋ ತೆಗಿತೀವಿ, ಬಂದು ನಿಂತ್ಕೊಂಡಿರ್ತಾರೆ. ಏನ್ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಇಲ್ಲಿ ಅನ್ನದಾನ ಇದೆ, ಎಲ್ಲಾನು ಇದೆ. ಅದು ಕೂಡ ಇವ್ರು ಯಾಕೆ ಇಷ್ಟು ಇದ್ ಮಾಡ್ತಾರೆ ಅಂತ ಒಂದು ನಮಗೆ ನೆಮ್ಮದಿಗೋಸ್ಕರ, ಪೀಸ್ ಆಗಿರೋದಕ್ಕೋಸ್ಕರ ಬರ್ತೀವಿ. ಬಟ್ ಇಲ್ಲಿ ಹೊರಗೆ ಬಂದಾಗ ಇದೇ ಒಂದು ಕಿರುಕುಳ ಆಗಿ ಹೋಗುತ್ತೆ ನಮಗೆ. ಸೊ ಏನ್ ಹೇಳೋದು, ಆಗ್ತಾ ಇರುತ್ತೆ, ಎಲ್ಲಾನು ಅನುಭವಿಸ್ಕೊಂಡು ಹೋಗ್ಬೇಕು. ಜೈ ರಾಘವೇಂದ್ರ. ಓಕೆ, ಫೈನ್. ಬಹಳ ಖುಷಿ ಆಯ್ತು ನಮಗೆಲ್ಲ ಕೂಡ. ರಾಯರ ದರ್ಶನ ಪಡೆದ್ರೆ ಒಂದು ವಿಶೇಷವಾದ ಶಕ್ತಿ ನಮ್ಗೆ. ಅದೆಲ್ಲ ಪಡ್ಕೊಂಡು ಹೊರಡ್ತಾ ಇದೀವಿ ಇಲ್ಲಿಂದ ನೇರವಾಗಿ ನಾವು ಹೊರಭಾಗಕ್ಕೆ. ಓಕೆ, ಅಂದ್ರೆ ಇಲ್ಲಿಂದ ಹೊರಭಾಗಕ್ಕೆ ನಮ್ಮ ಡ್ರೆಸ್ ಅನ್ನೆಲ್ಲ ತಕೊಂಡು ಮತ್ತೆ ಹೊರಡ್ತಾ ಇದೀವಿ. ಓಕೆ, ಜೈ ರಾಘವೇಂದ್ರ. ಶ್ರೀ ರಾಘವೇಂದ್ರ. ಭೋಗಿ ಶಯನನ ಪಾದಯೋಗದಿ ಭಜಿಸುವ. ಫಸ್ಟ್ ಇಲ್ಲಿ ಇವರನ್ನ ಸರಿ ಮಾಡೋದುಂಟಲ್ಲ, ನಮ್ಮ ಟೆಂಪಲ್ ಬರೋ ಯಾರಿಗೂ ನೆಮ್ಮದಿ ಇಲ್ಲ, ಗೊತ್ತಾಯ್ತಾ? ಗೊತ್ತಾಯ್ತಾ? ನೆಮ್ಮದಿ ಇಲ್ಲ ಇಲ್ಲಿ ಬಂದಿದ್ರೆ ಯಾರಿಗೂ ಕೂಡ. ಎಂತ ಅವಸ್ಥೆ, ನಮ್ಮಲ್ಲಿ ಇರುವಷ್ಟು ನಾವು ಕೊಡ್ತಾ ಇರ್ತೇವೆ, ಆದ್ರೂ ಕೂಡ ಏನ್ ಕಿರಿಕಿರಿ ಅಂತ ಹೇಳಿದ್ರೆ, ಪ್ಲೀಸ್ ಇದನ್ನು ದಯವಿಟ್ಟು ಇಲ್ಲಿ ಬರುವಂತ ಯಾರಿಗೂ ಕೂಡ ಅವರಿಗೆ ನಮಗೆ ತೊಂದರೆ ಕೊಡದ ರೀತಿಯಲ್ಲಿ ನೋಡಿ ಇಲ್ಲಿ ಪ್ಲೀಸ್.